ಎಲ್ರಿಗೂ ನಮಸ್ಕಾರ. ಪ್ರಿಯಾಂಕಾ ಚೋಪ್ರಾ, ಮಾನುಷಿ ಚಿಲ್ಲರ್, ಐಶ್ವರ್ಯ ರೈ ಈ ಮಾಡೆಲ್ಸ್ಗಳನ್ನ ಸದ್ಯಕ್ಕೆ ಪಕ್ಕಕ್ಕಿಟ್ಟು ಸೈಕಾಲಜಿಯ ABC ಮಾಡೆಲ್ ಡಿಸ್ಕಸ್ ಮಾಡೋಣ. ಇದೊಂದು ಇಂಟ್ರೆಸ್ಟಿಂಗ್ ಮಾಡೆಲ್ ಆಗಿದ್ದು ನಿಮ್ಮ ಥಿಂಕಿಂಗನ್ನೇ ಚೇಂಜ್ ಮಾಡೋ ಕೆಪಾಸಿಟಿ ಇದೆ. ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ. ABC. ಎ ಅಂದರೆ ಆಂಟಿಸಿಪೇಟಿಂಗ್ ಇವೆಂಟ್. ಅದೊಂದು ಸಿಚುಯೇಷನ್, ಘಟನೆ ಅಷ್ಟೇ. ಒಂದು ಎಕ್ಸಾಂಪಲಲ್ಲಿ ಹೇಳೋದಾದರೆ, ಹೊಸದಾಗಿ ಮದುವೆ ಆಗಿರೋ ಜೋಡಿ ಇರುತ್ತೆ, ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. 1-2 ವರ್ಷ ಆಗುತ್ತೆ. ಒಂದು ದಿವಸ ಹೆಂಡತಿ ಗಂಡಂಗೆ ಮೆಸೇಜ್ ಹಾಕ್ತಾಳೆ, ಏನ್ರಿ ಊಟ ಆಯಿತಾ, ಏನು ಮಾಡ್ತಾ ಇದ್ದೀರಾ ಅಂತ. 2 ನಿಮಿಷ ಆಯಿತು, ಅರ್ಧ ಅವರ್ ಆಯಿತು, 2 ಗಂಟೆ ಆಯಿತು, ರಿಪ್ಲೈಯೇ ಬಂದಿಲ್ಲ. ಇವಾಗ ಬರೋದು ಬಿ ಅಂದರೆ ಬಿಲೀಫ್. ನೀವು ಹೇಗೆ ಆ ವಿಷಯನ ತೊಗೊಳ್ತಾ ಇದ್ದೀರಾ ಅಂತ. ಬೈ ಚಾನ್ಸ್ ಅವ್ರೇನಾದರೂ ಪಾಸಿಟಿವ್ ಆಗಿ ತೊಗೊಂಡ್ರೆ, ಏನೋ ಬಿಡು, ಮೆಸೇಜ್ ಮಾಡಿದ ತಕ್ಷಣ ಇಷ್ಟನ್ನ ರಿಪ್ಲೈ ಮಾಡೋರು, ಇವತ್ತು ಮೇ ಬಿ ತುಂಬ ಕೆಲಸ ಇದೆ ಅನಿಸುತ್ತೆ, ಅದಕ್ಕೆ ರಿಪ್ಲೈ ಮಾಡಿಲ್ಲ, ಇಟ್ಸ್ ಓಕೆ, ಕೆಲಸ ಮುಗಿದ್ಮೇಲೆ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಅವ್ರೇನಾದರೂ ನೆಗೆಟಿವ್ ಆಗಿ ತೊಗೊಳ್ಳೋ ಕ್ಯಾಟಗರಿ ಆಗಿದ್ದರೆ, ಮದುವೆ ಆದ ಸ್ಟಾರ್ಟಿಂಗಲ್ಲಿ ಮೆಸೇಜ್ ಮಾಡಿದರೆ 2 ನಿಮಿಷ ಅಲ್ಲ 2 ಸೆಕೆಂಡಲ್ಲಿ ರಿಪ್ಲೈ ಬರ್ತಾಯಿತ್ತು, ಇವಾಗ ಇಷ್ಟೊಂದು ಟೈಮ್ ಬೇಕಾ, 2 ಅವರ್ ಆದರೂ ರಿಪ್ಲೈ ಬಂದಿಲ್ಲ, ಈ ಗಂಡಸರೆಲ್ಲ ಇದೇ ಜಾತಿಗೆ ಸೇರಿದವರು ಅಂತ ಕೋಪ ಮಾಡ್ಕೊಳ್ತಾರೆ. ಇದರ ಆಧಾರದ ಮೇಲೆ ಬರೋದು ಸಿ, ಕಾನ್ಸಿಕ್ವೆನ್ಸ್, ನಮ್ಮ ಬಿಹೇವಿಯರ್. ಪಾಸಿಟಿವ್ ಆಗಿ ತೊಗೊಂಡಿರೋರು ಏನು ಮಾಡ್ತಾರೆ, ಬಿಸಿ ಬಿಸಿ ಕಾಫಿ ರೆಡಿ ಮಾಡಿ ಇಟ್ಕೊಂಡು, ಅಬ್ಬಾ ನನ್ನ ಗಂಡ ತುಂಬ ಟಯರ್ಡ್ ಆಗಿದ್ದಾರೆ, ಪಾಪ ಅವ್ರಿಗೊಂದು ಲೋಟ ಕಾಫಿ ಕೊಟ್ಟು ಮೈಂಡ್ ರಿಲ್ಯಾಕ್ಸ್ ಮಾಡೋಣ, ತುಂಬ ಕೆಲಸ ಇತ್ತು ಅನ್ಸುತ್ತೆ ಇವತ್ತು, ನನ್ನ ಮೆಸೇಜು ಕೂಡ ರಿಪ್ಲೈ ಮಾಡಿಲ್ಲ ಅಂತ ಅಂದ್ಕೊಳ್ತಾರೆ. ಅದೇ ಅವ್ರೇನಾದರೂ ನೆಗೆಟಿವ್ ಆಗಿ ತೊಗೊಳ್ಳೋ ಕ್ಯಾಟಗರಿ ಅವರಾಗಿದ್ದರೆ, ಲಟ್ಟನಿಗೆ ಕೈಯಲ್ಲಿ ಹಿಡ್ಕೊಂಡು ಬಿಸಿ ಬಿಸಿ ಕಜ್ಜಾಯ ಕೊಡೋಕ್ಕೆ ಕಾಯ್ತಾ ಇರ್ತಾರೆ. ಸೊ ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೋದು ಅಂತಂದರೆ, ಸಿಚುಯೇಷನ್ ಸೇಮೇ, ಬಟ್ ಅದನ್ನು ಹೇಗೆ ತಗೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ನಿಮ್ಮ ವರ್ತನೆ ಬರೀ ನಿಮ್ಮ ಮೇಲೆ ಮಾತ್ರ ಪ್ರಭಾವ ಬೀರೋದಿಲ್ಲ, ನಿಮ್ಮ ಸುತ್ತಮುತ್ತಲಿರೋರು, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ಪ್ರತಿಯೊಬ್ಬರ ಮೇಲೂ ಅದು ಪ್ರಭಾವ ಬೀರುತ್ತೆ. ನೀವು ಬರೀ ನಿಮ್ಮ ಮೈಂಡ್ಸೆಟ್ ಕೇಳಿಸ್ಕೊಳ್ಳೋದಲ್ಲದೆ ಬೇರೆಯವ್ರ ಮೇಲೂ ಕೂಡ ನಿಮ್ಮ ನೆಗೆಟಿವ್ ಇಂಪ್ಯಾಕ್ಟ್ನ ಹಾಕ್ತಾ ಇದ್ದೀರಾ. ಸೊ ಯೋಚನೆ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರಿ. ಬಟ್ ನೀವು ಹೇಳ್ಬೋದು, ನಾನು ತುಂಬ ಟ್ರೈ ಮಾಡ್ತೀನಿ ಪಾಸಿಟಿವ್ ಆಗಿ ತೊಗೊಳಕ್ಕೆ, ಬಟ್ ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತ. ನೋಡಿ, ಒಂದು ಮಗುನು ಹುಟ್ಟಿದ ತಕ್ಷಣ ಎದ್ದು ನಡೆದ್ಬಿಡಲ್ಲ, ಅದು ಅಂಬೆಗಾಲಿಟ್ಟು ಸಪೋರ್ಟ್ ತೊಗೊಂಡು ಎಲ್ಲ ಮಾಡಿ ಅದಾದಮೇಲೆ ಅದು ನಡೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ ದ ಸೇಮ್ ವೇ ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂದ ತಕ್ಷಣ ಮಾಡಿಬಿಡೋಕ್ಕಾಗಲ್ಲ. ಸಣ್ಣ ಸಣ್ಣ ವಿಷಯಗಳಲ್ಲಿ ತಗೊಳ್ಳಿ, ಹನಿ ಹನಿ ಗುಡಿದರೆ ಹಳ್ಳ ಅಲ್ವಾ. ಸೊ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ವಿಷಯಗಳಲ್ಲೂ ಕೂಡ ಯು ಕ್ಯಾನ್ ಟ್ರೈ ಟು ಬಿ ಪಾಸಿಟಿವ್. ಓಕೆ, ಲೈಫ್ ಈಸ್ ವೆರಿ ಶಾರ್ಟ್, ತುಂಬ ಚಿಕ್ಕದಿದೆ ಲೈಫು. ಅದನ್ನು ಸ್ವೀಟ್ ಮಾಡ್ಕೊಳ್ಳಿ, ಮೆಮೊರೇಬಲ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬರ್ದಿರೋ ವಿಷಯಗಳೆಲ್ಲ ತಲೆಗೆ ಹಾಕ್ಕೊಂಡು ಓವರ್ ಥಿಂಕ್ ಮಾಡಿಕೊಂಡು ಯಾಕಷ್ಟು ಒಂದು ತಲೆನೋವು ತಗೊಳ್ತಾ ಇದ್ದೀರಾ ಅಲ್ವಾ. ಇರೋ ಒಂದು ಚಿಕ್ಕ ಲೈಫ್ನ ಹಾಳು ಮಾಡ್ಕೊಂಡು ಕಳೀತಿರೋ, ಅಥವಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಹ್ಯಾಪಿಯಾಗಿದ್ಕೊಂಡು ಖುಷಿಯಾಗಿ ಲೈಫ್ನ ಮೆಮೊರೇಬಲ್ ಮಾಡ್ಕೊತೀರಾ. ಡಿಸಿಷನ್ ನಿಮ್ಮ ಕೈಯಲ್ಲೇ ಇದೆ. ನಾನು ಹೇಳೋದಿಷ್ಟೇ, ಹ್ಯಾಪಿಯಾಗಿರಿ, ಪಾಸಿಟಿವ್ ಆಗಿರಿ. ಸದ್ಯಕ್ಕೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಮಸ್ಕಾರ.